ಹಲೋ ಫ್ರೆಂಡ್ಸ್, ಇವತ್ತು ನಾನು 7 ಕಪ್ ಬರ್ಫಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಬಂದುಬಿಟ್ಟು ಒಂದು 80 ml ಕಪ್ಪಲ್ಲಿ 1 ಕಪ್ ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಒಂದು 2 ಕಪ್ಪಷ್ಟು ನಾನು ಗೋಡಂಬಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಸೇಮ್ 80 ml ಕಪ್ಪಲ್ಲೇ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಆನಂತರ ಬಂದುಬಿಟ್ಟು 1 ಕಪ್ಪಷ್ಟು ಇದು ಒಣ ಕೊಬ್ಬರಿ, ಇದನ್ನು 1 ಕಪ್ ಹಾಕ್ಕೊಂಡಿದ್ದೀನಿ. ಸೊ ಈ ಎಲ್ಲ ತಿನಿಸುಗಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಕಪ್ಪು ಬಾದಾಮಿ ಇದು ಗೋಡಂಬಿ ಪುಡಿ, 1 ಕಪ್ಪು ಕಾಯಿ ತುರಿ ಆಗಿದೆ. ಸೊ ಈಗ ನಾನು 1 ಕಪ್ಪು ಹಾಲು ಹಾಕ್ಕೊಳ್ಬೇಕು. ಇನ್ನೊಂದು ಚೂರು ಹಾಕಬೇಕಿದು, ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು ಗೋಡಂಬಿದು ಮತ್ತು ತೆಂಗಿನಕಾಯ್ದು. ಜಾಸ್ತಿ ಏನು ಕಡಲೆಬೇಳೆ ಅಷ್ಟು ಏನು ಫ್ರೈ ಮಾಡೋ ಅಷ್ಟು ಇಲ್ಲ. ಇದು ಗೋಡಂಬಿಯಿಂದ ಮಾಡ್ತಕ್ಕಂಥ ಒಂದು 7 ಕಪ್ ಆಗಿರೋದು ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಆಗಿಬಿಟ್ರೆ ಅದು ಸ್ಮೆಲ್ ಇದಾಗುತ್ತೆ. ಸೊ ಈಗ ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತೇನೆ. ಸೊ ಈಗ 4 ಕಪ್ ಆಯಿತು. 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ದುಂಡಗಾಗಬೇಕು. ಒಂದು ಸ್ವಲ್ಪ ದುಂಡಗಾದ್ಮೇಲೆ ಇದನ್ನು ತಟ್ಟೆಗೆ ಹಾಕ್ಕೋಬೇಕು. ಇನ್ನೊಂದು 2 ನಿಮಿಷ ಹಾಕಬೇಕು. ಈಗ ಸ್ವಲ್ಪ ದುಂಡಗಾಗ್ತಾಯಿದೆ ಇದು ನೋಡಿ, ದುಂಡಗಾಗ್ತಾಯಿದೆ. ಸೊ ಇನ್ನೊಂದು 20 ಸೆಕೆಂಡ್ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ. ಸ್ವಲ್ಪ ತೆಳುವಾಗಿ ಹಾಕ್ಕೋಬೇಕು. ಸೊ ಹಾಗಾಗಿ ನಾನು 2 ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಈ ಥರ ನಾನು ಒಂದು 2 ಇದಕ್ಕೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದರಲ್ಲಿ ಒಂಚೂರು ಕೆಂಪಾಗಿದೆ, ಬಟ್ ಇದು 2 ಇದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಏಲಕ್ಕಿ ಪುಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಜು ಬರ್ಫಿಗೆ ಏಲಕ್ಕಿ ಪುಡಿ ಏನೋ ಅವಶ್ಯಕತೆ ಇಲ್ಲ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು. ಸ್ವಲ್ಪ ಮೇಲ್ಗಡೆ ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಏಲಕ್ಕಿ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ಈಗ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ. ಹಾಫ್ ಆನ್ ಅವರ್ ಆದಮೇಲೆ ನೋಡೋಣ. ಈಗ ತಣ್ಣಗಾಗಿದೆ, ನಾನು ಕಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಥರ ಪೀಸ್ಗಳಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬಿಸಿ ಇದೆ, ಸೊ ಹಾಗಾಗಿ ಸ್ವಲ್ಪ ಹಿಡ್ಕೊಳ್ತಾ ಇದೆ. ಪೂರ ಕಂಪ್ಲೀಟ್ ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ಬರುತ್ತೆ ಪೀಸ್. ನೋಡಿ ಈ ಥರ ಆಗಿದೆ ಪೀಸ್. ಸೊ ಹೆಲ್ತಿ ಆಗಿರ್ತಕ್ಕಂಥ, ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಗೋಡಂಬಿಯಿಂದ ಮಾಡಿರ್ತಕ್ಕಂಥ ಒಂದು 7 ಕಪ್ ಬರ್ಫಿ ಯಾವ ಥರ ಆಗಿದೆ ನೋಡಿ, ಸ್ಮೂತಾಗಿದೆ. ಇದು ಒಳಗಡೆ ಜ್ಯೂಸಿ ಥರ ಇದೆ, ಗೀ ಹಾಕಿರೋದ್ರಿಂದ, ತುಪ್ಪ ಹಾಕಿರೋದ್ರಿಂದ. ಸೊ ಈ ಥರ 7 ಕಪ್ ಬರ್ಫಿ ಆಗಿದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ 7 ಕಪ್ ಬರ್ಫಿಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.